ಒಬ್ಬ ಸ್ಟಾರ್ ನಾಯಕನ ಫ್ಯಾನ್ಸ್ಗೂ ಇನ್ನೊಬ್ಬ ಸ್ಟಾರ್ ನಾಯಕನ ಫ್ಯಾನ್ಸ್ಗೂ ಆಗೇ ಬರಲ್ಲ. ಒಬ್ಬ ಸ್ಟಾರ್ ನಾಯಕನ ಸಿನಿಮಾ ಬಂದ ತಕ್ಷಣ ಸಿನಿಮಾ ನೋಡದೇ ಇರಲಿ ಅದು ಫ್ಲಾಪ್, ಅದು ಸರಿ ಇಲ್ಲ, ಅದನ್ನು ನೋಡಬೇಡಿ ಅಂತ ಟ್ರಾಲ್ಸು ವೈರಲ್ ಪೋಸ್ಟ್ಗಳು ಹಾಕಿ ಒಂದು ಸಿನಿಮಾವನ್ನು ಸೋಲಿಸಿಬಿಡ್ತಾರೆ. ಆ ಸಿನಿಮಾ ಮಾತ್ರ ಸೋಲಲ್ಲ, ಆ ಸಿನಿಮಾದ ಹೀರೋ ಮಾತ್ರ ಸೋಲಲ್ಲ, ಇಡೀ ಸಿನಿಮಾದ ಹಿಂದೆ ಇರುವಂಥ ಸಾವಿರಾರು ಶ್ರಮ ಮತ್ತು ಪ್ರಯತ್ನವನ್ನು ಸೋಲಿಸ್ತಾರೆ. ಅದೇ ರೀತಿ ಈಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ. ಅವರ ಮನೆಯ ಹೆಂಡತಿನ, ಅಕ್ಕನ್ನ, ಮಗನ್ನ, ಮಗಳನ್ನ, ಇಡೀ ಫ್ಯಾಮ್ಲಿನ ಸೊಂಟದ ಕೆಳಗಿನ ಭಾಷೆಯಲ್ಲೇ ಬರೆದು ಅವ್ರ ಮಾನ ಮರ್ಯಾದೆ 3 ಕಾಸಿಗೆ ಹರಾಜು ಹಾಕುವಂತಹ ನೀಚತನಕ್ಕೆ ಈ ಫ್ಯಾನ್ಸ್ ಇಳಿದಿದ್ದಾರೆ. ಅಂದರೆ ಇವ್ರ ಬಗ್ಗೆ ಮಾತಾಡಬೇಕಾ ಮಾತಾಡಬಾರ್ದಾ? ಇವ್ರು ಏನು ಮಾಡಿದ್ರು ಸರಿ ಅಂತ ಇವರನ್ನು ಒಪ್ಪಿಕೋಬೇಕಾ? ಇಂತಹ ಟಾಕ್ಸಿಕ್ ಕಮೆಂಟ್ಸ್ಗಳು, ಇಂತಹ ಟಾಕ್ಸಿಕ್ ಫ್ಯಾನ್ಸ್ಗಳಿಂದ ಕನ್ನಡ ಚಿತ್ರರಂಗಕ್ಕೆ ಇಷ್ಟು ಅವಮಾನ ಆಗ್ತಾ ಇದೆ. ತೆಲುಗು ಚಿತ್ರರಂಗದ ಬಗ್ಗೆ ಮಾತಾಡ್ತಾ ಇದ್ರು, ತಮಿಳ್ ಚಿತ್ರರಂಗದ ಬಗ್ಗೆ ಮಾತಾಡ್ತಾ ಇದ್ರು, ಇವತ್ತು ಕನ್ನಡ ಚಿತ್ರರಂಗದ ಬಗ್ಗೆ ಇಡೀ ಭಾರತದ ಜನ ಮಾತಾಡ್ತಾ ಇದ್ದಾರೆ ಇಂಥ ಕಚಡ ಕಮೆಂಟ್ಸ್ಗಳಿಗೋಸ್ಕರ.